ಯದುವೀರವರ ಮುಂದೆ ಇರುವಂತಹ ಸವಾಲುಗಳು ಸರ್. ನನಗೆ ನೋಡುವಂಥದ್ದು ಸವಾಲು ಚಾಲೆಂಜ್ ಅಂತ ಹೇಳಲ್ಲ, ಬಟ್ ನಮ್ಮ ಅಭಿವೃದ್ಧಿ ಕೆಲಸವನ್ನು ನಾವು ಮುಂದುವರಿಬೇಕಾಗಿರೋದು ಭಾಳ ಮುಖ್ಯ. ರಾಷ್ಟ್ರ ನಾಯಕರಿಂದ ಹಿಡಿದು ನಮ್ಮ ಸ್ಥಳೀಯ ನಾಯಕರು ಕೂಡ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದೆಲ್ಲನೂ ಮುಂದುವರಿಬೇಕಾಗಿದೆ. ಪಕ್ಷದಿಂದ ಏನೇನು ಕೆಲಸಗಳನ್ನು ಆಗಿದೆ ಅದೆಲ್ಲನೂ ಮುಂದುವರಿಬೇಕಾಗಿದೆ. ಅನೇಕ ಸ್ಕೀಮ್ಗಳಿದೆ, ಅಂದರೆ ಸಮಾಜದ ಒಂದು ಪರಿಸ್ಥಿತಿಯನ್ನು ಉತ್ತಮಗೊಳಿಸುವುದಕ್ಕಾಗಿ ಅನೇಕ ಸ್ಕೀಮ್ಗಳಿದೆ. ಅದು ಎಲ್ಲರಿಗೂ ಮುಟ್ಟಿಸುವಂಥದ್ದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮತ್ತು ಮೈಸೂರಿನ ಸಂಸ್ಕೃತಿ ಮತ್ತು ಇಲ್ಲಿರುವ ಎಲ್ಲ ಪರಂಪರೆಗಳು ಅದನ್ನು ರಕ್ಷಣೆ ಮಾಡಿ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಒಂದು ಅವಕಾಶ ಇದೆ. ಸರ್, ಒಂದು ಚರ್ಚೆ ಇತ್ತು ಸರ್, ನೀವು ರಾಜಕಾರಣಕ್ಕೆ ಬರಲಿಕ್ಕೆ ನಿಮ್ಮ ತಾಯಿಯವ್ರಿಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ. ಒಪ್ಪಿಗೆ ಇತ್ತ? ಅದಿಲ್ಲದೇನೆ ಏನು ಕೆಲಸ ಆಗಲ್ಲ. ಅವರ ಅನುಮತಿ, ಆಶೀರ್ವಾದ ಎಲ್ಲನೂ ಇದೆ. ಸರ್, ಯದುವೀರವ್ರಿಗೆ ಮುಂದೆ ಈ ವಿಷನ್ ಏನಿದೆ ಸರ್, MP ಆಗಿ ಬಂದರೆ? ನನ್ನ ದೃಷ್ಟಿ ಇರೋದು ಈ ಕ್ಷೇತ್ರಕ್ಕೆ, ಇದು ನಮ್ಮ ಮೈಸೂರು ಕೊಡಗು ನಿಜವಾಗ್ಲೂ ಪ್ರವಾಸೋದ್ಯಮಕ್ಕೆ ಭಾಳ ದೊಡ್ಡ ಅವಕಾಶ ಇದೆ. ಬೋತ್ ಮೈಸೂರು ಆ್ಯಂಡ್ ಕೂರ್ಗ್ ನಿಜವಾಗ್ಲೂ ಇಡೀ ದಕ್ಷಿಣ ಭಾರತಕ್ಕೆ ಒಂದು ಕೇಂದ್ರ ಆಗಬೇಕು ಪ್ರವಾಸೋದ್ಯಮದ ಒಂದು ದೃಷ್ಟಿಕೋನದಲ್ಲಿ. ನಿಮಗೆ ಯೋಗ ಇರ್ಬೋದು, ಅನೇಕ ಅನನ್ಯವಾದ ಸಾಂಸ್ಕೃತಿಕ ಪದ್ಧತಿಗಳಿದೆ. ಅದೆಲ್ಲನೂ ಹೈಲೈಟ್ ಮಾಡಿ ಜನರನ್ನು ಇಲ್ಲಿ ಪ್ರವಾಸೋದ್ಯಮಕ್ಕಾಗಿ ಅಥವಾ ಧಾರ್ಮಿಕ ಒಂದು ತಮ್ಮ ಪ್ರವಾಸಕ್ಕಾಗಿ ಅದನ್ನೆಲ್ಲನೂ ಅಭಿವೃದ್ಧಿ ಮಾಡಬೇಕಾಗಿರೋದು ಭಾಳ ಮುಖ್ಯ. ಸರ್, ಒಂದು ಕುತೂಹಲ ಪ್ರಶ್ನೆ ಸರ್, ನಿಮಗೆ ಫೇವರಿಟ್ ರಾಜಕಾರಣಿ ಯಾರು ಸರ್? ನಮ್ಮ ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಫೇವ್ರೇಟ್ ಇರುವಂಥದ್ದು ಪ್ರಧಾನಮಂತ್ರಿಯವರು. ಅವ್ರಿಗಿರೋ ದೇಶದಲ್ಲಿ ದೃಷ್ಟಿ ಮತ್ತು ಯಾವ ರೀತಿ ಈ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಶ್ಲಾಘನೀಯ. ಸೊ ಅದೇ ರೀತಿ ನಮ್ಮ ಚಿಕ್ಕ ಮಟ್ಟದಲ್ಲಿ ನಮ್ಮ ಮೈಸೂರು ಕೊಡಗು ಮಾಡಿದ್ರೆ ಅದೇನೇ ಒಂದು ನಮ್ಮ ಕೆಲಸಕ್ಕೆ ಎಲ್ಲ ಸಾಕ್ಷಿಯಾಗಿದೆ. ಮೋದಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಆಗಲೇ ಹೇಳಿದ್ದೀನಿ, ಅವರು ಮಾಡ್ತಾ ಇರೋಂಥದ್ದು ದೇಶಕ್ಕೆ ನಿಜವಾಗ್ಲೂ ಶ್ಲಾಘನೀಯದು. ಅಭಿವೃದ್ಧಿ ಇರ್ಬೋದು ಮತ್ತು ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಎಷ್ಟೊಂದು ಲೆಗಸಿ ಇಶ್ಯೂಗಳು ಇದ್ದಿದ್ದೆಲ್ಲನೂ ಅವರು ಪರಿಹರಿಸಿ ಮುಂದುವರಿತಾ ಇದ್ದಾರೆ. ಮತ್ತು ಅವರ ನಡವಳಿಕೆ ಇರ್ಬೋದು, ಸಾಂಸ್ಕೃತಿಕ ಬಗ್ಗೆ ಒಂದು ಕಾಳಜಿ ಇರ್ಬೋದು, ಪರಿಸರದ ಕಾಳಜಿ ಇರ್ಬೋದು, ಎಲ್ಲನೂ ಭಾಳ ಶ್ಲಾಘನೀಯದು. ಸೊ ವೆಲ್ ರೌಂಡೆಡ್ ಎಲ್ಲ ರೀತಿಯ ಒಂದು ಕ್ಷೇತ್ರದಲ್ಲೂ ಅವರು ಅಭಿವೃದ್ಧಿ ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ ದೊಡ್ಡ ಸೇವೆ ಈ ದೇಶಕ್ಕೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.